ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಅಮನಿಕೆರೆ ಪಾರ್ಕು, ನಮ್ಮ ತುಮಕೂರು ಅಮನಿಕೆರೆ ಪಾರ್ಕಿಗೆ ಬಂದಿದ್ದೀನಿ ನೋಡೋಣ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದು ಪಾರ್ಕ್ ಹತ್ರ. ಯಾಕಂದರೆ ನಾನು ಇಲ್ಲೇ ತುಮಕೂರಲ್ಲೇ ಇದ್ದು ನಾನು ಪಾರ್ಕ್ ನೋಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನೋಡೋಣ ಅಂತ ಬಂದೆ. ಇಲ್ಲೊಂದು ಕಲ್ಯಾಣಿ ಥರ ಐತೆ, ಇಲ್ಲೊಂದು ಶಿವಂದು ಒಂದು ಪ್ರತಿಮೆ ಇಟ್ಟವ್ರೆ. ನಾನು ಇಂಗ್ಲೀಷಲ್ಲೆಲ್ಲ ಮಾತಾಡೋಲ್ಲ, ಕನ್ನಡದಲ್ಲೇ ಮಾತಾಡ್ತೀನಿ ಜಾಸ್ತಿ. ಇಟ್ಟವ್ರೆ ಶಿವನ ಪ್ರತಿಮೆ. ಇದೆಲ್ಲ ನೋಡ್ತಾ ಇದ್ವಿ. ನನ್ನ ಗೀತನ ಮಗಳ ಜೊತೆ ಗೀತನ ಮಗಳನ್ನ ಕರ್ಕೊಬಂದಿದ್ದೀನಿ. ಜೊತೆಲಿ ನಾನು ಒಬ್ಬಳೇ ಬಾರಮ್ಮ ಅಂತ ಬಂದ್ವಿ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮು ನಾನು ಅಮನಿಕೆರೆ ಪಾರ್ಕ್ನ ನೋಡಿರೋದು. ನಾವು ಇಷ್ಟು ಹತ್ರದಲ್ಲಿ ಇರ್ತಿದ್ವಿ, ಆದರೆ ನಾವು ಬರೋಕ್ಕೆ ನಮಗೆ ಟೈಮ್ ಇರ್ತಿರ್ಲಿಲ್ಲ, ನಾವು ಹೋಗೂ ಇರಲಿಲ್ಲ. ಏನೋ ಇವಾಗ ಇಲ್ಲೆಲ್ಲ ಇದು ನಾವು ಕೆರೆ ನೋಡೋಣ ಅಂತ ಕೆರೆ ಕಡೆಗೆ ಹೋಗ್ತಾ ಇದ್ವಿ. ಕೆರೆ ಮಾತ್ರ ಸೂಪರ್. ಕಲ್ಲರ್ ಹೆಂಗೆ ಕಾಣಿಸ್ತೈತೆ ಕೆರೆದು ನೀರಿನ ಕಲ್ಲರ್ ಕಾಣಿಸ್ತಾ ಇತ್ತಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾವು ಹೋದಾಗ ಅವಲೇ 4:15 4:45 ಆಗಿತ್ತು. ನೋಡಿ ಕೆರೆ ಹೆಂಗೈತೆ. ಇದು ನಮ್ಮ ತುಮಕೂರಿನ ಕೆರೆ. ಬೇರೆ ಕಡೆಗೆಲ್ಲ ಯಾಕೆ ಹೋಗ್ಬೇಕು? ನೋಡ್ರಿ ತುಮಕೂರು ಕೆರೆ ಹೆಂಗೈತೆ, ಹೆಂಗೆ ಕಾಣಿಸ್ತೈತಿ ನಮ್ಮ ತುಮಕೂರು ಕೆರೆ. ಬೇರೆ ಕಡೆಗೆಲ್ಲ ಹೋಗ್ತೀವಿ ಸಮುದ್ರ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗೈತೆ ಕೆರೆ ಹೆಂಗೆ ಕಾಣಿಸ್ತೈತಿ ನಮ್ಮ ತುಮಕೂರು ಕೆರೆ. ಆ ನೀರು ನೋಡಿ, ನೀರು ಎಷ್ಟು ಚೆನ್ನಾಗೈತೆ. ಕೆರೆ ಸಖತ್ತು ಇಷ್ಟ ಆಯಿತು ನನಗೆ. ಮುಂದೆ ಹೇಳ್ತೀನಿ ಏನು ಇಷ್ಟ ಆಯ್ತು ಇಲ್ಲಿ ಅಂದರೆ, ನಾನು ಹೇಳ್ತೀನಿ ಮುಂದೆ. ನೋಡಿ ಎಷ್ಟು ದೊಡ್ಡದಾಗಿ ಅಂದರೆ ನಮ್ಮ ಅಮ್ಮರೂರು ಕಾಣಿಸುತ್ತೆ, ನಮ್ಮ ಅಮ್ಮರೂರಿನ ಬೆಟ್ಟ ಕಾಣಿಸುತ್ತೆ ಈ ಕೆರೆ ಹತ್ರ ನಿಂತ್ಕೊಂಡ್ರೆ. ಆಮೇಲೆ ನಮ್ಮ ಹತ್ರ ಇರೋ ಹಿರೇಗುಂಡ್ಗಲ್ ಬೆಟ್ಟ, ನಮ್ಮ ಅಮ್ಮರೂರು ಬೆಟ್ಟ, ಅರಕೆರೆ, ಆಮೇಲೆ ಹೊಸಳ್ಳಿ ಬೆಟ್ಟ ಎಲ್ಲ ಕಾಣಿಸುತ್ತೆ ಈ ಕಡೆ. ಆಮೇಲೆ ಬಿರಿಂಕಲ್ ಬೆಟ್ಟನೂ ಕಾಣಿಸುತ್ತೆ. ಎಲ್ಲ ಬೆಟ್ಟನೂ ಕಾಣಿಸ್ತವೆ ಈ ಕೆರೆ ಹತ್ರ ನಿಂತ್ಕೊಂಡ್ರೆ. ನಮ್ಮ ಹಳ್ಳಿ ಸೈಡೆಲ್ಲ ಕಾಣಿಸುತ್ತೆ. ಆಮೇಲೆ ಶಿರಾಗೇಟ್ ಎಲ್ಲ ಕಾಣಿಸುತ್ತೆ. ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆಗೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಕೆರೆ ಎಲ್ಲ ಸೂಪರಾಗೈತೆ. ಕೆರೆ ಮೇಲೆ ಹುಲ್ಲು ಬೆಳ್ಕೊಂಡೈತೆ. ಕೆರೆ ದಡದಲ್ಲಿ ಹುಲ್ಲು ಮಾತ್ರ ಹಂಗೆ ಐತೆ. ಈ ಪಾರ್ಕಿಗೆಲ್ಲ ತಪ್ಪು ತಿಳ್ಕೊಬೇಡ್ರಿ ನಾನು ಈ ಥರ ಹೇಳ್ತೀನಿ ಅಂತ. ಈ ಪಾರ್ಕಿಗೆಲ್ಲ ಸೂಪರಾಗಿ ಕಾಣೋದು ಕೆರೆ ಒಂದೇ. ಪಾರ್ಕೇನು ಸೂಪರಾಗಿ ಕಾಣಿಸಲ್ಲ, ಪಾರ್ಕೇನು ಸೂಪರಾಗೂ ಇಲ್ಲ. ನನಗೆ ಕೆರೆನೇ ಸಖತ್ ಇಷ್ಟ ಆಗಿದ್ದು. ಯಾಕಂದರೆ ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಕಲ್ಲರು. ಅವಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಇದರೊಳಗೆ ತಾವರೆ ಹೂವು ಎಲ್ಲ ಬರೋವು. ತಾವರೆ ಹೂವು ರೋಡ್ ಸೈಡ್ ಇವಾಗೆಲ್ಲ ಪಾರ್ಕ್ ಇರಲಿಲ್ಲ. ನಮ್ಮ ಅಪ್ಪರು ಈ ಕಡೆ ಏನಾದ್ರು ತುಮಕೂರು ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಈ ಕಡೆ ಎಲ್ಲ ಕರ್ಕೊಬಂದರೆ ತಾವರೆ ಕೆರೆ ಅಂತೀನಿ, ಸಾರಿ. ತಾವರೆ ಹೂವು ಎಲ್ಲ ಬರೋದು ಇದರಲ್ಲಿ, ದೊಡ್ಡದಾಗಿ ಎಲೆಗಳು ಅದ್ರಲ್ಲಿ ತಾವರೆ ಹೂವು ಎಲ್ಲ ಕಾಣಿಸೋದು. ಆಮೇಲೆ ಎಮ್ಮೆಗೆಲ್ಲ ಮೈ ತೊಳಿತಾ ಇರೋರು, ಸೀಮೆ ಹಸುಗಳೆಲ್ಲ ನೀರು ಕುಡಿಯೋದು. ಆಮೇಲೆ ಒಬ್ಬೊಬ್ಬರು ಮೀನಿಗೆ ಅದೇನೋ ಗಾಳ ಹಾಕ್ತಾರಲ್ಲ, ಅದನ್ನು ಹಾಕ್ಕೊಂಡು ಕೂತಿರೋರು ಈ ದಡದಲ್ಲಿ, ಈ ಕೆರೆ ದಡದಲ್ಲಿ. ಇವಾಗೆಲ್ಲ ಅದನ್ನೆಲ್ಲ ತೆಗ್ದು ಇವಾಗೆಲ್ಲ ಪಾರ್ಕ್ ಮಾಡವ್ರೆ, ಪಾರ್ಕ್ ಥರ ಮಾಡವ್ರೆ. ಕೆರೆ ಮಾತ್ರ ಸೂಪರಾಗೈತೆ ನಮ್ಮ ತುಮಕೂರು ಕೆರೆ. ಪಾರ್ಕ್ ಒಳಗಡೆ ಬಂದ್ವಿ. ಇಲ್ಲಿ ಒಂದು 4 ಜಿಂಕೆ ನಿಲ್ಲಿಸಿದ್ರು. ಅಲ್ಲೊಂದು ವೀಡಿಯೋ ಮಾಡೋಣ ಅಂತ ಹತ್ರಕ್ಕೆ ಹೋದರೆ ವಾಚ್ಮ್ಯಾನ್ ಅಣ್ಣ ಕರೆದ್ಬಿಟ್ಟು ಅಕ್ಕ ಅಲ್ಲಿ ಮಾಡಬೇಡ್ರಿ ಅಂದರು. ಯಾಕಣ್ಣ ಅಂದರೆ ಅಲ್ಲಿ ಯಾರೋ ಗೊಂಬೆನೆಲ್ಲ ಆಮೇಲೆ ಕೊಂಬೆಲ್ಲ ಮುರಿಯಾಕೆ ಬಿಡ್ತಾರಂತೆ. ಹತ್ರಕ್ಕೆ ಬಿಟ್ಟರೆ ಕೊಂಬು ಮುರಿಯಾಕೋದು, ಆಮೇಲೆ ಹಿಂಗೆ ಮಕ್ಕಳನ್ನ ಅದ್ರ ಮೇಲೆ ಕುಂಡ್ರಸೋಕೆ ಹೋಗೋದು, ಹಿಂಗೆಲ್ಲ ಮಾಡ್ತಾರೆ ಜನ. ಏನೂ ಮಾಡೋಕ್ಕಾಗಲ್ಲ, ಜನಗಳೇ ಹಂಗೆ. ಏನೋ ಜನ ಒಂದೊಂದು ಥರ. ಅವ್ರಿಗೇನಂತವೇನೋ ನೋಡಿದ್ರೆ ಅದ್ರ ಮೇಲೆ ಕುಂಡ್ರಿಸ್ಬೇಕು ಅಂತ ಓಡೋತ್ತಾರೆ. ಅವ್ರು ಬಿಡಲಿಲ್ಲ, ಕೂಗಿದ್ರು. ನಾವು ಈ ದೂರದಲ್ಲಿ ನಿಂತ್ಕೊಂಡು, ಹತ್ರಕ್ಕೆ ಹೋಗಿದ್ದೊಳು ಬಂದು ದೂರದಲ್ಲಿ ನಿಂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗೈತೆ. ಜಿಂಕೆಗಳು ಒಂದು 4 ಜಿಂಕೆ ನಿಲ್ಸವ್ರೆ. ಅಲ್ಲೊಂದು 4 ಅಣಬೆದು ಹಾಕವ್ರೆ ಅಷ್ಟೇ. ಇನ್ನೇನು ನೋಡೋ ಅಂಥದ್ದು ಏನು ಅದ್ರೊಳಗೆ ಆನೆ, ಸಿಂಹ ಏನಿಲ್ಲ ಅದರೊಳಗೆ, ಬರೀ ಅದೇ ಹಾಕವ್ರೆ. ನಾವು ನೋಡೋ ಅಂಥದ್ದೇನು ಅದರೊಳಗೆ ಏನೂ ಇಲ್ಲ. ಈ ಥರ ಎಲ್ಲ ರೋಡಾಗೆ ನೋಡ್ಕೊಂಡು ಹೋದ್ವಿ. ಈಗ ರೋಡೆಲ್ಲ ವಿಡಿಯೋ ಮಾಡ್ಕೊಂಡು, ಆಮೇಲೆ ಈ ಥರ ಎಲ್ಲ ಗಿಡಗಳ್ನೆಲ್ಲ ಇಟ್ಟವ್ರೆ. ಅದ್ಭುತ ಏನಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದಲ್ವ, ನೋಡೋಣ ಹೆಂಗೈತೆ ಒಳಗಡೆ ಅಂತ ಹೋದೆ ಇವತ್ತು ಪಾರ್ಕ್ ಒಳಗಡೆ. ಪಾರ್ಕ್ ಏನು ಅಷ್ಟೊಂದು ಇಂಕ್ರೂವ್ಮೆಂಟ್ ಮಾಡಿಲ್ಲ. ನಮ್ಮ ತುಮಕೂರಾಗಿರೋರೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಪಾರ್ಕ್ನ.
ನಾನು ಇವತ್ತೇ ಹೋಗಿದ್ದು ನೋಡೋಣ, ನಮ್ಮ ತುಮಕೂರು ಅಮಾನಿಕೆರೆ ಪಾರ್ಕ್ ಅಲ್ವಾ ಇದು ಅಂತ ಹೋದೆ. ವಾಕ್ ಮಾಡೋರು ವಾಕ್ ಮಾಡ್ಬೋದು ಒಳಗಡೆ, ಅಂದರೆ ಸ್ವಲ್ಪ ಹುಷಾರಾಗಿ ಓಡಾಡಬೇಕಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹುಷಾರಾಗಿ ಓಡಾಡಬೇಕು, ನಮ್ಮ ಹುಷಾರಲ್ಲಿ ನಾವು ಇರಬೇಕು, ಹುಷಾರಾಗಿ ಓಡಾಡಬೇಕು. ಎಲ್ಲಂದ್ರಲ್ಲೇ ಒಬ್ಬೊಬ್ಬರೇ ಇಂಥ ಜಾಗದಲ್ಲೆಲ್ಲ ಒಬ್ಬೊಬ್ಬರೇ ಓಡಾಡಬಾರ್ದು, ಹಿಂದೆ ಮುಂದೆ ಎಲ್ಲ ನೋಡ್ಕೊಂಡು ಓಡಾಡಬೇಕಷ್ಟೇ. ನಾನು ಅದಕ್ಕೆ ನನ್ನ ಗೀತನ ಮಗಳನ್ನ ಕರ್ಕೊಂಡೋದೆ. ಈ ಥರ ಗಿಡಗಳ್ನ ಹಾಕವ್ರೆ, ಇದೇನು ಹೂವುಗಳೋ ಗೊತ್ತಿಲ್ಲ. ಈ ಥರ ಎಲ್ಲ ಯೆಲ್ಲೋ ಕಲರ್ ಹೂವು ಎಲ್ಲ ಇತ್ತಿಲ್ಲಿ, ಅಶ್ನು ಕಲರ್ ಹೂವು. ಅದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು, ಇನ್ನು ಮುಂದೆ ಏನೋ ಐತಾ ಆಂಟಿ ಹೋಗೋಣ ಅಂತು. ಬೇಡ ಬೇಡಮ್ಮ, ಇಬ್ಬರು ಅಲ್ಲೆಲ್ಲ ಬೇಡ ಅಂದ್ಬಿಟ್ಟು ಸೀದಾ ಕರ್ಕೊಬಂದೆ. ಈ ಕಡೆನೇ ಬಂದ್ವಿ. ಮುಂದೆ ಇನ್ನು ಅದೆಲ್ಲ ಗೋಪುರ ತನಕ ಹೋಗೋಣ ಆಂಟಿ ಅಂತು. ಬೇಡ ಕಣವ, ದೂರ ಆಗುತ್ತೆ ಅಂತ ಅಂದರೆ ನಡೆದು ಸಾಕಾಗ್ಬಿಡುತ್ತೆ. ಸಖತ್ತು ದೂರ, ಗೇಟ್ಗೂ ಪಾರ್ಕಿಗೂ ಸಖತ್ತು ದೂರ ಆಗುತ್ತೆ, ನಡೆಯೋಕ್ಕಾಗಲ್ಲ. ವಾಕ್ ಮಾಡೋರು ವಾಕ್ ಮಾಡ್ಬೋದು ಇದ್ರೊಳಗಡೆ, ವಾಕ್ ಮಾಡೋರಿಗೆ ಪರವಾಗಿಲ್ಲ, ಇಬ್ಬರು ಮೂವರು ವಾಕ್ ಮಾಡ್ಬೋದು. ಆದರೆ ನಾವು ಸುಮ್ಮನೆ ನೋಡೋಕ್ಕೆ ಹೋಗೋರ್ಗಂತೂ ಸಖತ್ತು ದೂರ ಅನಿಸ್ಬಿಡುತ್ತೆ ಇದೆಲ್ಲ. ಆಮೇಲೆ ಯಾರೋ ಹಿಂಗೆ ಪರ್ಸ್ನಲಾಗಿ ಕೂತಿದ್ರು ಪ್ರೇಮಿಗಳು. ನಾವು ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋಣ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಬಂದ್ವಿ. ಇರಲಿ. ಆಮೇಲೆ ನಮಗೆ ಬೇಜಾರಾಯ್ತು, ಆ ಕಡೆಗೆ ಯಾಕಪ್ಪ ಹೋದ್ವಿ ಅಂತ. ಆಮೇಲೆ ಈ ಕಡೆ ಬಂದುಬಿಟ್ವಿ ನಾವು. ಅವ್ರ ಪಾಪ ಏನಿಲ್ಲ, ಸುಮ್ಮನೆ ಕೂತಿದ್ರು ನೀರು ಕುಡ್ಕೊಂಡು. ನಾವು ಈ ಕಡೆ ಬಂದ್ವಿ. ಪಾಪ ಅವ್ರಿಗೆಲ್ಲ ಸುಮ್ಮನೆ ವೀಡಿಯೋ ಮಾಡೋದು ಅವರೆಲ್ಲ ಸುಮ್ಮನೆ ಯಾಕೆ ತೊಂದರೆ ಅಂದ್ಬಿಟ್ಟು ಈ ಕಡೆ ಬಂದು ಹಿಂಗೆಲ್ಲ ಕೂತ್ಕೊಂತಾರೆ ಜನಗಳು ಬೇಜಾರಕ್ಕೆ. ಬೇಜಾರಕ್ಕೆ ಕೂತ್ಕೊಳ್ಳೋರು, ವಾಕ್ ಮಾಡೋರಿಗೆ ಒಳ್ಳೆ ಪ್ಲೇಸು. ಸುಮ್ಮನೆ ಎಂದೋ ಒಂದಿನ ನೋಡೋಕೆ ಹೋಗೋರಿಗೆ ನಂಗೆ ಅನಿಸಲ್ಲ, ನನಗೇನು ಹಂಗೆ ಅನ್ನಿಸ್ಲಿಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಒಂದೊಂದು ಪಾರ್ಕಲ್ಲಿ ಎಷ್ಟು ನಮ್ಮ ಸಿದ್ಧಗಂಗೆ ಮಠ, ನಾನು ಹೇಳ್ತಿದ್ದೀನಿ, ನಮ್ಮ ಸಿದ್ಧಗಂಗೆ ಮಠ ಪಾರ್ಕ್ ಮಾಡೋರಲ್ಲ, ಏನು ಚೆನ್ನಾಗೈತೆ ಅಂದರೆ ಅಲ್ಲಿ ನೀರಿನ ವ್ಯವಸ್ಥೆ ಒಂದಿಲ್ಲ, ಅಷ್ಟು ಬಿಟ್ಟರೆ ಏನು ಸೂಪರಾಗಿ ಮಾಡೋರು ಗೊತ್ತಾ ಪಾರ್ಕ್. ನೋಡೋಕ್ಕೆ ಒಂದು ಚೆಂದ ಪಾರ್ಕ್ನ. ಅಲ್ಲಲ್ಲಿ ಗೊಂಬೆಗಳ್ನೆಲ್ಲ ಇಟ್ಟವ್ರೆ. ಆಮೇಲೆ ನೋಡೋಕೆ ಒಂಥರ ಅಲ್ಲೇ ಅಲ್ಲಿ ಎಲ್ಲ ಸ್ವಾಮಿಯವ್ರನ್ನ ಕುಂಡ್ರಿಸಿರೋದು ಎಲ್ಲ ಚೆನ್ನಾಗೈತೆ. ನಮ್ಮ ಸಿದ್ಧಗಂಗೆ ಪಾರ್ಕು ನೋಡೋಕೆ ಚೆನ್ನಾಗೈತೆ, ಅದಕ್ಕೆ ಎಲ್ಲ ಇಷ್ಟಪಟ್ಟು ಓಡೋಗ್ತಾರೆ ನೋಡೋಕ್ಕೆ. ಇಲ್ಲೇನಿದ್ರು ವಾಕ್ ಮಾಡೋರ್ಗೆ ಅಷ್ಟೇ ಇದು ಪಾರ್ಕು. ಇದೇನಂತ ನೋಡೋ ಅಂಥ ಪ್ಲೇಸ್ ಏನಲ್ಲ. ನಾನು ಕೆರೆ ನೋಡೋಣ ಅಂತ ಬಂದಿದ್ದಷ್ಟೇ. ಕೆರೆ ಒಂದು ನನಗಿಲ್ಲೆಲ್ಲ ಏನು ಇಷ್ಟ ಆಯಿತು ಅಂದರೆ ಕೆರೆ ಒಂದೇ ಇಷ್ಟ ಆಗಿದ್ದು. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಈಗ ಥರ ಒಂದು 3 ನವಿಲು ಇಟ್ಟವ್ರು ಇಲ್ಲಿ. ಈ ನವಿಲು ಕುಂಡ್ರಿಸವ್ರೆ. ಯಾರನ್ನೂ ಗೊಂಬೆ ಹತ್ರ ಬಿಡಲ್ಲ, ಅಂದರೆ ಸುಮ್ಮನೆ ಬರಲ್ಲ ಪಾಪ. ಅವ್ರಿಗೇನೋ ಒಂದವ್ರು ಮೂತಿಗೆ ಇಟ್ಟದು ಏನೇನೋ ಮಾಡೋಕೆ ಹೋಗ್ತಾರೆ, ಮಕ್ಕಳನ್ನೆಲ್ಲ ಕುಂಡ್ರಿಸೋಕ್ಕೆಲ್ಲ ಹೋಗ್ತಾರೇನೋ, ಅದಕ್ಕೆ ಅವರು ಬೇಡ ಬೇಡ ಅಂತಾರೆ. ಇಲ್ಲಿ ಬಂದ್ವಿ, ಮಕ್ಕಳು ಆಟ ಆಡ್ತಿದ್ರು. ಇಲ್ಲೆಲ್ಲ ಆಟ ಆಡೋ ಪ್ಲೇಸ್ಗಳು ಅಂದರೆ ಜಾರಬಂಡೆ, ಜೋಕಾಲಿ, ಇನ್ನು ಏನೇನೋ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿದ್ರು ಇಲ್ಲಿ. ನಮ್ಮ ಮೋಕ್ಷಿತಂಗೆ ಕಾಲು ನೋವು ಬಂದ್ಬಿಟ್ಟೈತೆ ಪಾಪ, ಅದಕ್ಕೆ ಆಗ್ತಿಲ್ಲ ಓಡಾಡೋಕ್ಕೆ. ನಾನು ಕರ್ಕೊಂಡು ಬಂದಿದ್ದೀನಿ, ನನಗೂ ಸ್ವಲ್ಪ ಎಲ್ಗೋ ಕಾಲು ನೋವ್ತಿತ್ತು. ಬಂದುಬಿಟ್ಟಿದ್ದೀವಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಬಾರಮ್ಮ ಅಂತೇಳಿ ಇಲ್ಲೆಲ್ಲ ಹೆಂಗೋ ಕರ್ಕೊಂಡು ಬಂದು ನೋಡಿ ಇಲ್ಲಿ ಹೋಗ್ತಾಯಿದ್ದೀವಿ. ಬರೀ ಏನಪ್ಪ ಅಂದರೆ ಒಂಥರ ಹಣ್ಣು ಥರ ಕಾಣಿಸುತ್ತೆ ಏನಂತ. ಆ ಕಡೆ ಈ ಕಡೆ ತರಗೆರೆ ಅದು ಇದು ಎಲ್ಲ ಕಾಣಿಸುತ್ತೆ. ಬರ್ತಿರ್ತಾರೆ ಜನಗಳು, ಅಂದರೆ ಹತ್ರದಾಗೆ ಈ ಪಾರ್ಕಿಗೆ ಹತ್ರದಾಗಿರೋರು ಬರ್ತಾರೆ ನೋಡೋಕ್ಕೆ. ಮಕ್ಕಳಿಗೆ ಟೈಮ್ ಪಾಸ್ಗೆ ಅಂದರೆ ಭಾನುವಾರ ಅಲ್ವಾ, ಮಕ್ಕಳನ್ನ ಕರ್ಕೊಂಬರೋದು, ಆಟ ಆಡಿಸೋದು, ಪಾರ್ಕಲ್ಲಿ ಜೋಕಾಲಿ ಆಡಿಸೋದು, ಉಯ್ಯಾಲೆ ಆಡಿಸೋದು, ಏನೇನೋ ಎಲ್ಲ ಮಾಡ್ತಾರೆ ಮಕ್ಕಳಿಗೆ. ಜೋಗಾಲಿ ಆಡಿಸೋದು, ಜಾರಬಂಡಿ ಆಡಿಸೋದು, ತಿರುಗಿಸೋದು, ಇನ್ನು ಏನೇನೋ ಐತಿ ಇಲ್ಲಿ ಆಟ ಸಾಮಾನು ಆಟ ಆಡೋಂಥದ್ದು. ಈ ಥರ ಎಲ್ಲ ಇದು ನಾವು ಹಂಗೆ ಮರ ಹಿಡ್ಕೊಂಡು ಜೋಗಾಲಿ ಆಡ್ತಿದ್ವಿ. ಇವಾಗ ಈ ಥರ ಜೋಗಾಲಿಗಳು ಬಂದವೆ. ನಾನು ಮೋಕ್ಷಿತ ನೀರು ಕುಡಿಲಿ ಅಂದ್ಬಿಟ್ಟು ನೀರು ತರೋಣ ಅಂತ ಹೋಗ್ತಾಯಿದ್ದೀನಿ. ನೀರು ತಗೊಂಡು ಕೊಡೋಣ ಪಾಪ ಮಗಿಗೆ. ಅದು ಅವಳು ನೀರು ತಂದಿದ್ಲು, ಅದು ಯಾಕೋ ಚೆನ್ನಾಗಿರಲಿಲ್ಲ, ಅದಕ್ಕೆ ತಂದು ಕೊಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಅಲ್ಲೊಂದು ಅಂಗಡಿ ಇತ್ತು, ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ನಾನು ಮೋಕ್ಷಿತಂಗೆ ವೀಡಿಯೋ ಮಾಡ್ಕೊ ಅಂತ ಹೇಳಿದೆ, ಮಾಡ್ತಾಯಿದ್ದೆ ಮೋಕ್ಷಿತ ವೀಡಿಯೋನ. ನಾವು ಹೋದ್ವಿ, ಎಲ್ಲ ನೋಡಿದ್ವಿ. ಅಲ್ಲಿ ಜನ ಕೂತಿರ್ತಾರೆ, ಸ್ವಲ್ಪ ಆಟ ಆಡೋಕ್ಕೆ ಮಕ್ಕಳಿಗೆ. ಆಮೇಲೆ ಕೂತ್ಕೊಳ್ಳೋಕ್ಕೆ ಬೆಂಚ್ ಕಲ್ಲೆಲ್ಲ ಹಾಕವ್ರೆ, ಚೆನ್ನಾಗಿತ್ತು. ನನಗೇನೋ ಅಷ್ಟೊಂದೇನು ಖುಷಿ ಏನಾಗಲಿಲ್ಲ. ಈ ಪಾರ್ಕಿಗೆ ಹೋಗಿದ್ದು ಅಷ್ಟೊಂದೇನು ಖುಷಿ ಆಗಲಿಲ್ಲ. ಆದರೂ ಏನೋ ಕೆರೆ ಒಂದು ಸಖತ್ತು ತುಂಬ ಇಷ್ಟ ಆಗೋಯಿತು ನನಗೆ. ಕೆರೆ ಅಂದರೆ ನೀರೊಂದು ಚೆನ್ನಾಗೈತೆ, ಅದಕ್ಕೋಸ್ಕರ ಕೆರೆ ಒಂದು ಇಷ್ಟ ಆಯಿತು. ಇದೆಲ್ಲ ಏನು ನನಗೇನು
ಅಷ್ಟಕ್ಕಷ್ಟೇ, ಇಷ್ಟೇನು ಆಗಲಿಲ್ಲ. ಏನಪ್ಪನೇ ನೋಡಬೇಕಾಯ್ತು ಒಳಗಡೆ ಹೆಂಗೈತೆ ಅಂದ್ಬಿಟ್ಟು ಹೋಗಿದ್ದು ನಾನು ಅಷ್ಟೇ. ನಾನು ಹೋಗೇ ಇರಲಿಲ್ವಲ್ಲ, ಅದಕ್ಕೋಸ್ಕರ ಹೋಗಿದ್ದಷ್ಟೇ. ನನಗೇನೋ ಇಷ್ಟ ಆಗಲಿಲ್ಲ. ಆದರೂ ಇರಲಿ, ನಮ್ಮ ತುಮಕೂರು ಪಾರ್ಕ್ ಅಲ್ವಾ, ಇನ್ನೂ ಇದಕ್ಕೇನಾದರೂ ಇನ್ನೂ ಏನಾದರೂ ಮಾಡ್ಬೋದೇನೋ, ಏನೋ ಗೊತ್ತಿಲ್ಲ. ಹಿಂಗೆ ಬಿಟ್ಟವ್ರೆ ಎಲ್ಲ. ಅವ್ರವ್ರದ್ದು ಏನಾಯ್ತೋ ಗೊತ್ತಿಲ್ಲ, ಎಲ್ಲ ಹಿಂಗೆ ಬಿಟ್ಟವ್ರೆ. ದಯವಿಟ್ಟು ಯಾರೇ ನೋಡಿ ತಪ್ಪು ತಿಳ್ಕೊಬೇಡಿ. ಸಿದ್ಧಗಂಗೆ ಮಠದಲ್ಲಿ ಅಷ್ಟು ಚೆನ್ನಾಗೈತೆ ಪಾರ್ಕು ಎಲ್ಲ. ಸಿದ್ಧಗಂಗೆ ಮಠನೂ ಅಷ್ಟೇ ನೀಟಾಗೈತೆ. ಈ ಥರ ಪಾರ್ಕ್ನ ಇನ್ನೂ ಇದು ಅಮ್ಮನಿ ಕೆರೆ ಹತ್ರದಾಗಿರೋ ಪಾರ್ಕು, ಇನ್ನೂ ಇದನ್ನು ಚೆನ್ನಾಗಿ ಇದು ಮಾಡ್ಬೋದಾಗಿತ್ತೇನೋ, ಆದರೆ ಏನೋ ಗೊತ್ತಿಲ್ಲ. ಅಷ್ಟಕ್ಕೆ ಇದು ಮಾಡವ್ರೆ. ಕೂತ್ಕೊಳ್ಳೋಕೆ ಬೇಂಚ್ಗಳು ಮಾತ್ರ ಅಲ್ಲಿ ಹಾಕವ್ರೆ ಅಷ್ಟೇ. ಅದೇ ವಾಕ್ ಬರೋರಿಗೆ ಒಳ್ಳೆ ಅನುಕೂಲ, ವಾಕ್ ಬರ್ಬೋದು. ಅಂದರೆ ಒಬ್ಬೊಬ್ಬರೇ ಓಡಾಡೋಕ್ಕಾಗಲ್ಲ ಇಂಥ ಪ್ಲೇಸಲ್ಲೆಲ್ಲ. 3 ಜನ 4 ಜನ ಇರಲೇಬೇಕು ವಾಕ್ ಬರೋರು. ಇಲ್ಲಿ ತುಮಕೂರಾಗೆ ಇಲ್ಲಿ ಪಾರ್ಕಿಗೆ ಯಾರು ಹತ್ರವಾಗಿರ್ತಾರೋ ಅವ್ರಿಗೆ ಸ್ವಲ್ಪ ಅನುಕೂಲ. ನಮ್ಮ ಮಗ ಅಂತೂ ಹಿಡ್ದುಬಿಟ್ಟೈತೆ ವೀಡಿಯೋ ಕೂತ್ಕೊಂಡು ಅಲ್ಲೇ ಹಿಡ್ದವಳೆ. ಅಲ್ಲ ಹುಡುಗರು ಆಟ ಆಡೋದನ್ನೇ ಹಿಡ್ದವಳೆ. ನಾನು ಅಂಗಡಿ ಹತ್ರ ಹೋಗಿದ್ನಲ್ಲ, ಅದಕ್ಕೆ ಹಂಗೆ ಹಿಡ್ದವಳೆ. ಅಲ್ಲೇ ಕೂತಿತ್ತವಳೆ. ಅಂದರೆ ಏನು ಗೊತ್ತಾ, ಅದ್ರ ಹತ್ರಕ್ಕೆ ಹೋಗಿಲ್ಲ ಪಾಪ. ಅದು ಕಾಲು ಬೇರೆ, ಅಷ್ಟೊತ್ಕರೆ ಕಾಲು ನೋವು ಬಂದ್ಬಿಟ್ಟೈತೆ. ನಾನು ಬೇರೆ ಕರ್ಕೊಬಂದೆ, ಜೊತೇಲಿ ನಡೆಸ್ಕೊಂಡು ಬಂದೆ. ಬಂತು ತಿರ್ಗಿ. ಆಮೇಲೆ ನಾನು ಐಸ್ ಕ್ರೀಮ್ ಕೊಡಿಸ್ದೆ, ತಿಂತಾವಳೆ ಮೋಕ್ಷಿತ ಪಾಪ. ನಾನು ಕರಿತಿದ್ದಂಗೆ ಬಂದ್ಲು. ಹೋಗೋಣಮ್ಮ ಅಂದೆ. ಸರಿ ಆಂಟಿ ನಾನು ಬರ್ತೀನಿ ಅಂತ ಬಂದ್ಲು. ಹೆಣ್ಮಕ್ಳು, ನನಗೊಂದು ಹೆಣ್ಮಗ ಇರಬೇಕಾಯ್ತು ಚೆನ್ನಾಗಿರೋದು. ಜೊತೇಲಿ ಬಂದು ಎಲ್ಲನ ಅಂದರೆ ವೀಡಿಯೋ ಮಾಡ್ಕೊಂಡು ನೀಟಾಗಿ ವೀಡಿಯೋ ಮಾಡ್ತಾಳೆ, ಚೆನ್ನಾಗಿ ವೀಡಿಯೋ ಮಾಡ್ತಾಳೆ. ನೋಡಿ, ನಾನಿವಾಗ ಈ ಕಡೆ ಬಂದ್ವಿ. ಗಾಜಿನ ಮನೆಗೆ ಹೋಗೋಣ ಅಂತ ಬಂದ್ವಿ ನಾವು. ಗಾಜಿನ ಮನೆ ನೋಡ್ಬೇಕು ಆಂಟಿ ಅಂದ್ಲು. ಸರಿ ನೋಡೋಣ ಬಾರಮ್ಮ, ಇಲ್ಲಿ ಗಾಜಿನ ಮನೆ ಇಲ್ಲೆಲ್ಲನ ಹೋಗೋಕೆ ದಾರಿ ಐತಿರೋ ಹೋಗೋಣ ಅಂತ ಹೋದ್ರೆ, ಅಲ್ಲಿ ಯಾರನ್ನ ಕೇಳಿದ್ರೆ ಗಾಜಿನ ಮನೆ ಆ ಕಡೆಯಿಂದ ಬರಬೇಕು ಅಂದರು. ಆಂಜನೇಯನ ಆರ್ಚ್ ಕಡೆಯಿಂದ ಬರಬೇಕು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಆಂಜನೇಯನ ಆರ್ಚ್ ಕಡೆಗೆ ಬಂದೆ. ಹೋಗ್ತಾ ಇದ್ದೀವಿ. ಅಂದರೆ ಆಂಜನೇಯನ ಆರ್ಚ್ ಕಡೆಗೆ ಐತೆ ಗಾಜಿನ ಮನೆ ಅಂದರು. ನಾವು ಹಂಗೆ ನೋಡೋಣ ತಡಿ, ಇಲ್ಲಿ ಗಾಂಧಿ ತಾತನ ಪ್ರತಿಮೆ ಬೇರೆ ಇಟ್ಟಿದ್ರಲ್ಲ, ನೋಡೋಣ ನಮ್ಮ ಗಾಂಧಿ ತಾತನ ಅಂತ ಬಂದ್ವಿ. ಚೆನ್ನಾಗಿ ಮಾಡವ್ರೆ. ಅಂದರೆ ಈ ಕಡೆಗೆ ಒಂದು ಸ್ವಲ್ಪ ಪರವಾಗಿಲ್ಲ, ಆ ಕಡೆಗೆ ಸ್ವಲ್ಪ ಎಲ್ಲ ಒಂಥರ ಅಲ್ಲಿ ನೋಡೋಕ್ಕೆ ಆಗಲ್ಲ ಒಂಥರ. ಈ ಕಡೆಗೆ ಸ್ವಲ್ಪ ಹಸ್ರಾಗಿ ಐತೆ, ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತಿ. ಈ ಕಡೆ ಆ ಕಡೆ ಯಾಕೋ ಆ ಥರ ಐತೆ. ಒಂದೊಂದು ಕಡೆ ಒಂದೊಂದು ಥರ ಐತೆ. ಇಲ್ಲಿ ಪಾರ್ಕಲ್ಲಿ ನೋಡಿ ಈ ಥರ ಐತೆ. ಈ ಥರ ಎಲ್ಲ ನಿಲ್ಸವ್ರೆ, ಬಂಡೆ ಮಾಡಿ, ಬಂಡೆ ಕಲ್ ಮೇಲೆ ಇವ್ರನ್ನ ಈ ಥರ ನಿಲ್ಸಿರೋದು. ಅವರು ಆ ಕಡೆ ಗಾಂಧಿ ತಾತಂತ ಪ್ರತಿಮೆನ ಅವ್ರು ವಾಚ್ಮೆನ್ ಅಣ್ಣ ಹೇಳ್ತಾಯಿದ್ರು, ಗಾಂಧಿ ತಾತನ ಪ್ರತಿಮೆನ ಯಾರೋ ಹೊಡೆದಾಕ್ಬಿಟ್ಟಿದ್ರಂತೆ, ಏನೋ ಇದು ಮಾಡಿಬಿಟ್ಟಿದ್ರಂತೆ. ತಿರ್ಗಾ ಒಂದು ಹೊಸ್ದಾಗಿ ತಂದಿಟ್ಟಿರೋದಂತೆ. ಅದನ್ನು ಹೇಳ್ತಾಯಿದ್ರು ವಾಚ್ಮೆನ್ ಅಣ್ಣ. ಹೊಸ್ದಾಗಿ ಇಟ್ಟಿದ್ವಕ್ಕ, ಎಲ್ಲ ಅದ್ರ ಮೇಲೆ ಎತ್ತುತ್ತಾರೆ, ಕುಣಿತಾರೆ, ಎಷ್ಟು ಹೇಳಿದ್ರು ಕೇಳಲ್ಲ ಅಂತ. ಜನಗಳೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಎಲ್ಲೆಲ್ಲಿ ಏನೇನು ಗೊಂಬೆಗಳವ ಅದ್ರ ಮೇಲೆ ಕೂತ್ಕೊಂಡು ಅದ್ರ ಮುಟ್ಟಿ ಬರ್ಬೇಕು ಅವರು. ಅವ್ರಿಗೆ ಅದೇ ಖುಷಿ. ಅದಕ್ಕೆ ಸಿದ್ಧಗಂಗೆ ಮಠದಲ್ಲಿ ಪಾರ್ಕಲ್ಲಿ ಗೊಂಬೆಗಳು ಇಟ್ಟವ್ರಲ್ಲ, ಅಲ್ಲಿ ಯಾರನ್ನೂ ಹೋಗ್ದಂಗೆ ಮಾಡವ್ರೆ. ಸದ್ಯ ಒಳ್ಳೆ ಕೆಲಸ ಮಾಡವ್ರು ಸಿದ್ಧಗಂಗೆ ಮಠದಲ್ಲಿ. ಅಲ್ಲಿ ಹೋಗ್ಬಿಟ್ಟಿದ್ರೆ ಬೇಕಾದರೆ ಅದನ್ನು ಬೇಕಾದ್ರೆ ಏನೋ ಒಂದು ಗತಿ ಕಾಣಿಸ್ ಬಂದ್ಬಿಡೋರೇನೋ. ಸದ್ಯ ಮುಟ್ದಂಗೆ ಮಾಡವ್ರಲ್ಲ, ಅದೊಂದು ಪುಣ್ಯ. ಜನಗಳೇ ಹಂಗೆ, ಜನ ಸೇರುತ್ತವಳೆ ಹಂಗೆ ಮಾಡೋದು ಜನಗಳು. ನೋಡಿ ಹೋಗ್ತಾ ಇದ್ದೀವಿ ಇವಾಗ. ಇದು ನಮ್ಮ ಆಂಜನೇಯನ ಆರ್ಚು. ನಮ್ಮ ಹೆಂಗೆ ನಿಂತವ್ರೆ ನಮ್ಮ ಆಂಜನೇಯ, ನಮ್ಮ ಅಪ್ಪ. ಅದು ಹೆಂಗೆ ನಿಂತವ್ರೆ, ಅವ್ರ ಕಾವಲು ತುಮಕೂರಿಗೆ ಕಾವಲಾಗಿ ನಿಂತಿರೋದು ನಮ್ಮ ತುಮಕೂರಲ್ಲಿ. ಅದೊಂದು ಶೋಭೆ ನಮ್ಮ ತುಮಕೂರಿಗೆ. ಕಳಸ ಕಂಡಂಗೆ ಕಾಣುತ್ತೆ ತುಮಕೂರಲ್ಲಿ ಅದು ಆಂಜನೇಯನ ಆರ್ಚು. ನೋಡಿ ಒಳಗಡೆ ಬಂದ್ವಿ. ಇದು ಅಮನಿಕೆರೆ ಗಾಜಿನ ಮನೆ. ಇದ್ರೊಳಗಡೆ ಬಂದ್ವಿ. ಇಲ್ಲೇನೋ ಮಕ್ಕಳಲ್ಲಿ ಏನೋ ಇದೇನೋ ಓಡ್ತಾ ಇತ್ತು ಗೊಂಬೆ ಥರ. ಇದ್ರೊಳಗೆ ಯಾರೋ ಕೂತಿದ್ರು. ದೊಡ್ಡವರು ಕೂತ್ಕೋಬೋದು ಇದ್ರ ಮೇಲೆ, ಒಳಗೆ ಚಿಕ್ಕವರು ಕೂತ್ಕೋಬೋದಂತೆ. ನಾವೇನೋ ಇದ್ರೊಳಗೆಲ್ಲ ಆಟ ಆಡಲಿಲ್ಲ, ನಮಗೇನು ಅಭ್ಯಾಸ ಇಲ್ಲ ಇವೆಲ್ಲ. ನೋಡ್ತಾ ಇದ್ವಿ. ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ನೋಡೋಣ ಅಂತ. ನೋಡೋದು ರೈಲ್ ಬಂದಂಗೆ ಬರ್ತಾಯಿತ್ತು ಮುಂದೆಗಡೆ. ಅದರೊಳಗೆ ಕೂತಿತ್ತು ಯಾರೋ ಒಂದು ಅಕ್ಕ ಕೂತಿತ್ತು, ಮುಸ್ಲಿಮ್ಸ್ ಅಕ್ಕ. ನಾವು ನೋಡಿದ್ವಿ. ಆಮೇಲೆ ಇಲ್ಲೇನೋ ಗೊಂಬೆಗಳು ಇಟ್ಟವ್ರು. ಇದ್ಮೇಲೆ ಹತ್ತೋದು ಇಳಿಯೋದ ಜಾರಬಂಡಿ ಆಡೋದ ಗೊತ್ತಿಲ್ಲ ಇದು. ಅಂದರೆ ಗೊಂಬೆಗಳ್ನ ಈ ಥರ ಕುಂಡ್ರಿಸ್ಬಿಟ್ಟು ಈ ಥರ ಮಾಡವ್ರೆ. ಈ ಥರ ಎಲ್ಲ ಗೊಂಬೆಗಳ್ನ ಮಾಡೋರು. ಏನೇನೋ ಎಲ್ಲ ದುಡಿಯೋಕ್ಕೋಸ್ಕರ ಪಾಪ ಮಾಡ್ತಾರೆ. ಅವರು ದುಡಿಬೇಕಲ್ವ, ಅವರು ಏನು ಮಾಡೋಕ್ಕಲ್ಲ, ಹೊಟ್ಟೆಪಾಡುಗಳು. ಅವರು ಈ ಥರ ಎಲ್ಲ ಮಾಡಿದ್ರೆ ಅಲ್ವ ಜನ ಬಂದು ದುಡ್ಡು ಕೊಡೋದು. ನೋಡಿ, ಇದು ಕುದುರೆ ಮೇಲೆ ತಿರುಗ್ಸೋದು. ಇದು ನಾನು ಯಾವುದೋ ಫಿಲಮಲ್ಲಿ ನೋಡಿದ್ದೆ, ಇಲ್ಲಿ ರಿಯಲ್ ನೋಡಿದ್ದೀನಿ ಈಗ.
ಕುದುರೆ ಮೇಲೆ ಕೂತ್ಕೊಂಡು ತಿರುಗೋದಿದು. ಯಾವುದೋ ಪಿಕ್ಚರಲ್ಲಿ ನೋಡಿದ್ದೀನಿ ನಾನು. ಹಳೆ ಫಿಲಮ್ಗಳಲ್ಲೆಲ್ಲ ಇರೋವು. ಇವಾಗ ಹೊಸ ಫಿಲಮ್ಗಳಿಗೆಲ್ಲ ನೋಡಿಲ್ಲ ನಾವು. ಹಳೆ ಫಿಲಮ್ಗಳಿಗೆಲ್ಲ ನೋಡಿದ್ದೀನಿ ಈ ಥರ. ಇವತ್ತು ರಿಯಲ್ಲಾಗಿ ನೋಡಿದೆ. ಇದೇನೋ ಎಲ್ಲ ಇಟ್ಟವ್ರೆ. ಇದೇ ನಮ್ಮ ಗಾಜಿನ ಮನೆ, ಅಮನೀಕೆರೆ ನಗರಾಭಿವೃದ್ಧಿ ಪ್ರಾಧಿಕಾರ, ತುಮಕೂರು ಎಕ್ಸಿಬಿಷನ್. ಇಲ್ಲಿ ಟಿಕೆಟ್ ತಗೋಬೇಕಂತೆ. ಅದಕ್ಕೆ ನಮ್ಮ ಮಗಿಗೆ ಕಳಿಸ್ದೆ, ಟಿಕೆಟ್ ತಗೊಂಬೋಗವ್ವ ಅಂತ. ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮ ಮಗನ ಕಳಿಸಿದ್ದೀನಿ. ಟಿಕೆಟ್ ತರಕ್ಕೆ ಹೋಗವಳೆ. ಇಲ್ಲೂ ಟಿಕೆಟ್ ಮಾಡವ್ರೆ. 30 ರೂಪಾಯಿ ಟಿಕೆಟು ಕೊಟ್ಟು ಹೋದ್ವಿ. ತಗೊಂಬರಕ್ಕಂತ ನೋಡಲ್ಲಿ ನಿಂತವಳೆ. ಅಲ್ಲಿ ಓದ್ತಾವಳೆ. ಅದು ದುಡ್ಡು ಕೊಟ್ಟಿದ್ದೀನಿ, ಕಾಸು ಕೊಟ್ಟಿದ್ದೆ, ಮತ್ತು 20 ರೂಪಾಯಿ ಮರ್ತು ಬಂದುಬಿಟ್ಟಿತ್ತು. ಅದಕ್ಕೆ ಅವರು ಹತ್ರ ಹೋದೆ. ನಾನು ನಡಿ ಕೇಳ್ತೀನಿ ಅಂತ ನಾನು ಬಂದೆ. ಆಮೇಲೆ ಅವರೇ ಮರ್ತು ಹೋಗ್ಬಿಟ್ರ ಆಂಟಿ ಅಂತ ಹುಡುಗಿ, ಆ ಟಿಕೆಟ್ ಕೊಡೋ ಹುಡುಗಿ. ಅದಕ್ಕೆ ಟಿಕೆಟ್ ದುಡ್ಡು ಇಸ್ಕೊಂತವಳೆ ಮೋಕ್ಷಿತಾ. ನೋಡಿ ಬೆಳಗ್ಗೆ ನೋಡೋದು ನಾನು ಸರಿಗೆ ಇದು ಮಾಡಲಿಲ್ಲ. ಬಂದ್ವಿ ಒಳಗಡೆ. ಅದೆಲ್ಲ ಗೊತ್ತಿರುತ್ತೆ, ನಮ್ಮ ತುಮಕೂರಾಗಿರೋರಿಗೆಲ್ಲ ಗೊತ್ತಿರುತ್ತೆ. ನಾನು ಸ್ಪೆಷಲಾಗಿ ಹೇಳೋ ಅಂಥದ್ದು ಏನಿಲ್ಲ ಇಲ್ಲಿ. ನಮ್ಮ ತುಮಕೂರಾಗಿರೋರಿಗೆಲ್ಲ ಗೊತ್ತಿರುತ್ತದು. ಇದೇನೋ ಮೀನು ಬಿಟ್ಟವ್ರೆ ಇಲ್ಲಿ, ನೀರು ಬಿಟ್ಬಿಟ್ಟು ಅದ್ರ ಒಳಗಡೆ ಮೀನು ಬಿಟ್ಟವ್ರೆ. ಮೀನಲ್ಲೆಲ್ಲ ಹುಡುಗರು ಆಟ ಆಡೋದು, ಕೈ ಇಡೋದು. ಆಮೇಲೆ ಅದೇನೇನೋ ಎಲ್ಲ ಮಾಡೋ ತವರೆ ಹೂವು ಇಟ್ಟವ್ರು ನೋಡ್ರಿ ಸೆಂಟ್ರಲಲ್ಲಿ. ತವರೆ ಹೂವು, ಮೀನು, ಈ ಇದ್ರ ಥರ ನೀರಿನ ನದಿ ಥರ ಮಾಡವ್ರು ಇದನ್ನು. ನದಿ ಅಂದರೆ ಕೆರೆ ಥರ. ನೋಡಿ ಕಲರ್ ಮೀನು ಹೆಂಗೆ ಕಾಣಿಸುತ್ತೆ ಎಲ್ಲ. ಕಲರ್ ಮೀನು ಯಾವ ಥರ ಮಾಡ್ತಾರೆ ನನಗೆ ಯಾರಾದರೂ ಕಮೆಂಟ್ ಮಾಡಿ. ಕಲರ್ ಮೀನು ಯಾವ ಥರ ಇರುತ್ತೆ? ಮೀನು ನಾವು ಒಂದೇ ಥರ ನೋಡಿದ್ದೀವಿ. ಕಲರ್ ಮೀನು ಯಾವ ಥರ ಮಾಡ್ತಾರೆ? ಮೀನು ಅಂದರೆ ಸಮುದ್ರದಲ್ಲಿರೋ ಮೀನೇ ಬೇರೆನೇ, ಕಲರ್ ಮೀನೇ ಬೇರೆನಾ? ಇದನ್ನು ಯಾವ ಥರ ಮಾಡ್ತಾರೆ? ಯಾರಾದರೂ ಕನ್ನಡದಲ್ಲಿ ಕಮೆಂಟ್ ಮಾಡಿಯಪ್ಪ. ನಮಗೂ ಗೊತ್ತಾಗಲಿ ಸ್ವಲ್ಪ. ಇದು ಯಾವ ಥರ ಕಲರ್ ಮೀನು ಮಾಡ್ತಾರಂತ ನಮಗೂ ಗೊತ್ತಿಲ್ಲ. ನೋಡಿ ಇದು ಒಳಗಡೆ ಹೋದ್ವಿ. ಇಲ್ಲ ದೊಡ್ಡ ಫಿಶ್ ಟ್ಯಾಂಕ್ ಇಟ್ಬಿಟ್ಟವ್ರೆ. ಎಲ್ಲ ಮೀನಿಂದು ಟ್ಯಾಂಕ್ ಎಲ್ಲ. ಮೀನುಗಳು ಅದೇನು ಕಲರ್ ಮೀನುಗಳು ಇಟ್ಟವ್ರಲ್ಲ, ಕಲರು. ಅವಕ್ಕೆ ಹೆಂಗೆ ಕಲರ್ ಮೀನು ಮಾಡ್ತಾರೆ? ಅದು ಯಾರಾದರೂ ಕಮೆಂಟ್ ಮಾಡಿ ಕನ್ನಡದಲ್ಲಿ ಗೊತ್ತಿರೋರು. ವಿಜ್ಞಾನಿಗಳು ಯಾರಾದರೂ ಇದ್ದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು. ತಪ್ಪು ತಿಳ್ಕೊಬೇಡಿ. ನೋಡಿ ನಮಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ ನಾನು. ಈ ಥರ ಯಾವ ಥರ ಕಲರ್ ಮಾಡ್ತಾರೆ ಮೀನುಗಳಿಗೆ ಅಂತ. ಮಾಮೂಲಿ ಮೀನು ಅಂದರೆ ಸಮುದ್ರದಲ್ಲಿ ಕೆರೆಯಲ್ಲಿ ಸಿಗುತ್ತೆ. ಈ ಕಲರ್ ಮೀನು ಹೆಂಗೆ ಮಾಡ್ತಾರೆ ಅಂತ ಹೆಂಗೆ ಕಲರ್ ಮೀನು ಮಾಡ್ತಾರೆ? ಇವು ಅದೇ ಥರ ಮೀನೇ ತಾನೇ? ಇವನ್ನ ಹೆಂಗೆ ಕಲರ್ ಮಾಡ್ತಾರೆ? ಇದನ್ನು ನನಗೆ ಯಾರಾದರೂ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಹೋದ್ವಿ ಒಳಗಡೆ, ಓದ್ತಾ ಇದ್ದೀವಿ. ನೋಡಿ ಈ ಥರ ಎಲ್ಲ ಚೆನ್ನಾಗೈತೆ. ಜನ ಓಡಾಡೋಕ್ಕೆಲ್ಲ ಚೆನ್ನಾಗೈತೆ. ನಾನು ಆವಾಗಲೇ ಹೇಳ್ದಂಗೆ ನನಗೇನು ಅಷ್ಟಕ್ಕಷ್ಟೇ ಬೇಜಾರಾಯ್ತು. ಅಷ್ಟಕ್ಕಷ್ಟೇ. ನಾನೇನು ಅದರೊಳಗೆ ಏನಂತ ಇದೇನಿಲ್ಲ. ಈ ಮೀನಿಂದು ಇದನ್ನು ತೋರಿಸ್ಬೇಕು, ಮಕ್ಳುಗಳಿಗೆ ತೋರಿಸ್ಬೇಕಿಂಥದ್ದೆಲ್ಲ. ಮೀನು ಹೆಂಗೆ, ಮೀನಿಂದೆಲ್ಲ ಸಣ್ಣ ಮಕ್ಳಿಗೆ ತೋರಿಸ್ಬೇಕು. ಕರ್ಕೊಂಡೋಗಿ ನೋಡ್ಬೇಕು ಅವರು. ಸಣ್ಣ ಮಕ್ಕಳು ಮೀನುಗಳ್ನೆಲ್ಲ ನೋಡಿದ್ರೆ ಖುಷಿ ಪಡ್ತಾರೆ. ಪ್ರಾಣಿಗಳು ಅಂದರೆ ಮಕ್ಳಿಗೆ ತುಂಬ ಇಷ್ಟ. ತೋರಿಸ್ಬೇಕು ಮಕ್ಳುಗಳಿಗೆ ಇಂಥವೆಲ್ಲ. ಇಂಥ ಪ್ಲೇಸ್ಗೆಲ್ಲ ಕರ್ಕೊಂಬರ್ಬೇಕು. ಮೊಬೈಲ್ ಕೊಟ್ಟು ಮನೆ ಕುಂಡ್ರಿಸೋ ಬದಲು ಇಂಥ ಪ್ಲೇಸ್ಗೆಲ್ಲ ಕರ್ಕೊಬಂದು ಮಕ್ಕಳನ್ನ ತೋರಿಸಿ. ಮೀನುಗಳು, ಮೊಸಳೆ ಇಂಥವೆಲ್ಲ ತೋರಿಸ್ಬೇಕು ಮಕ್ಳುಗಳಿಗೆ. ಗೊತ್ತಾಗುತ್ತೆ ಮಕ್ಳುಗಳಿಗೆ. ಪ್ರಾಣಿಗಳ ಬಗ್ಗೆ ಹೇಳ್ಬೇಕು, ಮೀನಿನ ಬಗ್ಗೆ ಎಲ್ಲ ಹೇಳ್ಬೇಕು ಮಕ್ಕಳಿಗೆ. ಬಂದ್ವಿ. ಇಲ್ಲೇನೋ ಸೋಫಾ ಸೆಟ್ಟೆಲ್ಲ ಇಟ್ಟವ್ರೆ. ಆಮೇಲೆ ಈ ಕಡೆ ಎಲ್ಲ ಇದು ಡೈನಿಂಗ್ ಟೇಬಲ್ಲು, ಏನೇನೋ ಎಲ್ಲ ವಸ್ತು ಇದೆಲ್ಲ ಮಾರಾಟಕ್ಕೆ ಹೋಯ್ತಂತಿಲ್ಲಿ. ನೋಡೋ ಅಂಥದ್ದು ಏನು ಇರಲಿಲ್ಲ ಅದ್ರೊಳಗಡೆ. ಫಿಶ್ ಟ್ಯಾಂಕ್ ಒಂದು ನೋಡ್ಬೋದು ಅಷ್ಟೇ. ಅದ್ರೊಳಗೆ ನೋಡೋ ಅಂಥ ಅದ್ಭುತ ಏನಿಲ್ಲ. ನಾನೇನು ಅದ್ರೊಳಗಡೆ ಏನಂಥದ್ದು ಏನಿಲ್ಲ ನೋಡೋ ಅಂಥದ್ದು. ನೋಡಿ ಇಲ್ಲೊಂದು ಸ್ವಲ್ಪ ಬುದ್ಧಂದೇನೋ ಪ್ರತಿಮೆಗಳು ಇಟ್ಟವ್ರೆ. ಇಲ್ಲೆಲ್ಲ ಒಂದು ವೀಡಿಯೋ ಮಾಡ್ಕೊಂಡೆ. ಇವೆಲ್ಲ ಕಾಸ್ಟ್ಲಿ. ಇವೆಲ್ಲ ಅವರೇನು 150ಕ್ಕೆಲ್ಲ ಕೊಡೋ ಅಂತಾರಲ್ಲ ಇವರು. ಇವೆಲ್ಲ 500, 600, 1000 ತನಕ ಕಾಸ್ಟ್ಲಿ ಐಟಮು. ಇಲ್ಲೇನೋ ನೀರಿಗೆ ಊದ್ರ ಬರೋಂಗೆ ಮಾಡವ್ರೆ. ಇಲ್ಲಿ ಗಿಣಿಗಳು ಸಾಕವ್ರೆ, ಪಂಜರದಲ್ಲಿ ಗಿಣಿ. ಅದನ್ನು ತೋರಿಸ್ಬೇಕು ಮಕ್ಳಿಗೆ. ತೋರಿಸೋ ಅಂಥದ್ದು ಇದೆಲ್ಲ. ಅಂದರೆ ಮಕ್ಕಳು ನೋಡ್ಬೇಕು ಇವೆಲ್ಲ. ಮಕ್ಕಳಿಗೆ ಈ ಥರ ಎಲ್ಲ ಕರ್ಕೊಂಡೋಗಿ ತೋರಿಸ್ಬೇಕು ವಸ್ತುಗಳ್ನ. ನೋಡಿ ಆ ವೈಟದ ಬುದ್ಧನ ಕಾಣಿಸ್ತೈತಲ್ಲ, ಬುದ್ಧನ ನಾವು ಕೇಳಿದ್ವಿ ಎಷ್ಟು ಅಂತ ಕೇಳಿದ್ರೆ 450 ರೂಪಾಯಿ ಹೇಳಿದ್ರು ಅವರು. 450 ಅಂತಾರೆ. ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅವರು. ಕನ್ನಡದವ್ರು ಪಾಪ, ಅವ್ರಿಗೆ ಕನ್ನಡನೇ ಬರೋಲ್ಲ. ಕರ್ನಾಟಕದಲ್ಲಿ ವ್ಯಾಪಾರ ಆಗಬೇಕು ಅವ್ರಿಗೆ. ಕನ್ನಡ ಮಾತ್ರ ಮಾತಾಡಲ್ಲ ಅಲ್ಲಿ. ಯಾಕಂದರೆ ಅವ್ರಿಗೆ ಕರ್ನಾಟಕದ ಜನದ ದುಡ್ಡು ಬೇಕು. ಒಟ್ನಾಗ ಕನ್ನಡ ಮಾತ್ರ ಮಾತಾಡಲ್ಲ. 450
250 ಹಿಂಗಂತಾರೆ. ಇವ್ರಿಗೆ ಹೇಳಿದೆ ನಾನು 450 250 ಅಂತಿದ್ರು. ನೀನು ಕನ್ನಡದಾಗ ಹೇಳಪ್ಪ ವ್ಯಾಪಾರನ, ಕನ್ನಡದವ್ರು ಇಲ್ಲಿರೋದು, ನೀನು ಇಂಗ್ಲೀಷಾಗಿ ಹೇಳ್ಬೇಡ ಅಂದೆ. ಅಲ್ಲ ಹಂಗೆ ಹೇಳ್ಬೇಕು, ಕನ್ನಡದವ್ರಿಗೆ ವ್ಯಾಪಾರನೇ ಹೇಳಲ್ಲ ಅವ್ರು ಕರೆಕ್ಟಾಗಿ. ಇಂಗ್ಲೀಷ್ನವ್ರೇನೋ ಅನ್ನಂಗೆ ಮಾತಾಡ್ತಾರೆ. ಆ ಥರ ಜನ, ಏನೂ ಮಾಡೋಕ್ಕಾಗಲ್ಲ. ಕನ್ನಡದಲ್ಲಿ ಹೇಳಿದ್ರು ಆಮೇಲೆ 150 ಅಕ್ಕ ಅಂತ. ಎಲ್ಲರೂ ಕಾಸ್ಟ್ಲಿ ರೈಟ್ ಎಲ್ಲ ಸಿಕ್ಕಾಪಟ್ಟೆ ಸಖತ್. ನಾನೇನು ತಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ರೈಟ್ ಎಲ್ಲ ಜಾಸ್ತಿ ಇತ್ತಲ್ವ. ನಾನೇನು ತಗೊಳ್ಲಿಲ್ಲ, ಸುಮ್ಮನೆ ನೋಡ್ಕೊಂಬಂದ್ವಿ. ನಾವೆಲ್ಲ ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತೀವಿ, ಅಲ್ಲೇನು ತಗೊಳ್ಳೋಣ ಅವ್ರ ಹತ್ರ. ಅದಕ್ಕೆ ನಾನೇನು ತಗೊಳ್ಲಿಲ್ಲ, ನೋಡ್ಕೊಂಬಂದ್ವಿ. ಏನು ಇಷ್ಟೇ ಐಟಮ್ ಇಟ್ಕೊಂಡಿರೋದು. ಇವ್ರು ಇದೆಲ್ಲ ಇಟ್ಕೊಂಡಿದ್ರು. ಆ ಕನ್ನಡಿ ಕೇಳಿದ್ವಿ, ಅದು ಮೇಕಪ್ ಕನ್ನಡಿ ಅಂತ ಈ ಕಡೆ ಇರೋದು, ಸೂಟ್ ಕೇಸ್ ಥರ ಕಾಣಿಸುತ್ತಲ್ಲ ಅದು ಅದೇ ಹೇಳಿದ್ದವ್ರು 150 ಅಂತ. ನೋಡಿ ಇಲ್ಲಿ ಬಟ್ಟೆ ಇಟ್ಕೊಂಡವ್ರೆ. ಈ ಕಡೆ ಎಲ್ಲ ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ, ಇನ್ನು ಏನೇನೋ ತಿಂಡಿ ತಿನಿಸು. ಆಮೇಲೆ ಇದ್ರೊಳಗೆಲ್ಲ ಗೋಬಿ ಮಂಚೂರಿ, ಪಾನಿಪುರಿ ಏನೇನೋ ಎಲ್ಲ ಮಾರ್ತಾರೆ ನೋಡಿ. ಈ ಥರ ಏನೇನೋ ಇಟ್ಕೊಂಡಿದ್ರು. ಇದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡೆ ನಾನು. ಈ ಥರ ಎಲ್ಲ ಇಲ್ಲಿರೋರು ಕನ್ನಡದವರ ಹಿಂದಿಯರ ನಮಗೆ ಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಏನು ಗೊತ್ತಾ, ಕನ್ನಡದವರ ಹಿಂದಿಯರ ನಮಗೆ ಗೊತ್ತಿಲ್ಲ. ನಾನಂತೂ ಕನ್ನಡದಲ್ಲೇ ಮಾತಾಡ್ರಿ ಅಂತ ಅಂದೆ. ಅವರೆಲ್ಲ ಇಂಗ್ಲೀಷ್ನಲ್ಲಿ ಹಿಂದಿ ಒಳಗೆ ಹೇಳ್ತಾಯಿದ್ರು. ಹಂಗಾಗಿ ಕನ್ನಡದವರ ಹಿಂದಿಯರ ನನಗೆ ಕನ್ಫ್ಯೂಸ್ ಆಗೋಯ್ತು. ಅದಕ್ಕೆ ನೋಡಿದೆ, ಇಲ್ಲೆಲ್ಲ ಏನೋ ತಿಂಡಿ ಐಟಮ್ ಇಟ್ಕೊಂಡವ್ರೆ.